ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಬಹುಶಃ ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಈ ಸಿಎಂ ಕುರ್ಚಿ ಸಲುವಾಗಿ ಯಾರು ಎಷ್ಟೇ ಕಸರತ್ತು ಮಸಲತ್ತು ಮಾಡ್ಲಿ, ಶಾಸಕರೆಲ್ಲ ಕೂಡಿ ಆಸ್ಟ್ರೇಲಿಯಾಗರೆ ಹೋಗ್ಲಿ, ನ್ಯೂಜಿಲೆಂಡ್ ಕರೆ ಹೋಗ್ಲಿ, ತಮ್ಮ ಸ್ವಂತ ರೊಕ್ಕ ಖರ್ಚು ಮಾಡ್ಕೊಂಡರೆ ಹೋಗ್ಲಿ, ಇಲ್ಲ ಇಲಾಖೆ ರೊಕ್ಕದಾಗರೆ ಹೋಗ್ಲಿ, ಯಾರ ಏನೇ ಮಾಡ್ಲಿ, ಒಟ್ಟಿನ್ಯಾಗ ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನನ್ನ ನೆಮ್ಮದಿಗೆ ಭಂಗವಿಲ್ಲ ಅಂತ ನಿರ್ಧಾರ ಮಾಡ್ದಂಗ ಕಾಣ್ತೈತಿ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಇಂಥ ಪರಿ ಕೂಲಾಗಿ ಅದು ಸ್ಟೇಜ್ ಮೇಲೆ ನಗನಗತಾ ಮಾತಾಡಿರುವುದನ್ನ ನೋಡಿ ಬಹಳ ದಿನ ಆಗಿತ್ತು ಬಿಡ್ರಿ. ಜೆ.ಎಚ್. ಪಟೇಲ್ ಅವ್ರ ಮಗ ಮಹಿಮಾ ಪಟೇಲ್ ಅವರು ಈ ಮೈಕನ್ನ ಸರ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೆ.ಎಚ್. ಪಟೇಲ್ ಅವ್ರ ಮಗ ಮಹಿಮಾ ಪಟೇಲ್ ಅವರು ಈ ಮೈಕನ್ನ ಸರ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತಿನ್ ಏನ್ ಹೇಳ್ರಿ, ಯಾವಾಗ್ಲೂ DC ಅಂತನೂ ನೋಡದೆ, ಅಧಿಕಾರಿ ಅಂತನೂ ಲೆಕ್ಕಿಸದೆ, ರಾಜ್ಯದ ಮಂದಿ ಅನ್ನೋದನ್ನೂ ಬಿಟ್ಟು ಯಾವಾಗ್ಲೂ ಸಿಟ್ಟು ಸೆಡವು ಬೈಕೋತೆ ಇರ್ತಿದ್ರು. ಯಾರ್ರಿ ಅವನು DKC ಅನ್ನೋದು ಅಂತಿದ್ರು. ಅಷ್ಟೇ ಅಲ್ಲ, ಅಧಿಕಾರಿ ಅನ್ನೋದನ್ನು ನೋಡ್ಲಾರ್ದೆ ಹೊಡಿಲಿಕ್ಕೆ ಹೋಗ್ತಿದ್ರು. ಆ ಸಿಟ್ಟು, ರೋಷಾವೇಶ, ಟೆನ್ಷನ್ ಎಲ್ಲ ಬಿಟ್ಟು ಇವತ್ತು ಮಹಿಮಾ ಪಟೇಲ್ ಅವರನ್ನ ಇಂಥ ಪರಿ ನಕ್ಕೋತ ಧನ್ಯವಾದ ಹೇಳಿದ್ದರ ಮಹಿಮೆ ಏನು ಅನ್ನೋದು ಅರ್ಥ ಆಗ್ಲಿಲ್ಲ ನೋಡ್ರಿ. ಇದೊಂಥರ ನನಗಂತೂ ಅಪರೂಪದಲ್ಲಿ ಅಪರೂಪ ಅಂತ ಅನಿಸ್ತು. ಆದ್ರ ನಗುವುದು ಓಕೆ, ನಗಿಸುವುದು ಓಕೆ, ಆದ್ರ ನಗುತ್ತಲೇ ಬದುಕಿರೋರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ರೆ ಓಕೆನಾ? ಛೇ ಛೇ, ಆಗದು. ಪಾಪ ಭೀಮಣ್ಣ ಖಂಡ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿತ್ತು. ಆದ್ರೆ ಬಾಯಿ ತಪ್ಪಿ ಅವ್ರ ಮಗ ಈಶ್ವರ ಖಂಡ್ರೆ ಅವ್ರ ಹೆಸರು ಬಂದ್ ಬಿಡ್ತು. ಪಾಪ ಸಂಪುಟದಾಗ ಮಂತ್ರಿ ಆಗ್ಯಾರ, ಗಟ್ಮುಟ್ಟಿ ಅದಾರ. ಈಶ್ವರ ಖಂಡ್ರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಈಶ್ವರ ಖಂಡ್ರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತಕ್ಕಂಥ ಸಂತಾಪ. ಸಾರಿ, ನಮಗೆ ಈಶ್ವರ್ ಖಂಡ್ರೆ ಅಂತ ಹೇಳಿ ಅವ್ರು ನನ್ನ ಸಂಪುಟದಲ್ಲಿ ಸಚಿವರಾಗಿದ್ದಾರಲ್ಲ, ಈಶ್ವರ್ ಖಂಡ್ರೆ ಅವರು ಅಂತ ಹೇಳಿ ಭೀಮಣ್ಣ ಖಂಡ್ರೆ ಅವರು ಹೇಳಿ ಹೆಸರು ಹೇಳಿದ್ರ ಬದಲು ಅವ್ರ ಮಗ ಅಲ್ವಾ, ಭೀಮಣ್ಣ ಖಂಡ್ರೆ ಅವ್ರ ಮಗ ಅಲ್ವಾ ಈಶ್ವರ್ ಖಂಡ್ರೆ ಅವರು. ಅದರಿಂದ ಭೀಮಣ್ಣ ಖಂಡ್ರೆ ಅವ್ರ ಮಗ ಈಶ್ವರ್ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ ಖಂಡ್ರೆ ಅವರು. ಅವರಿಗೆ ಶುಭವಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಭೀಮಣ್ಣ ಖಂಡ್ರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಇನ್ನು ನಿನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ಒಂದು ಡೈಲಾಗ್ ಹೊಡೆದಿದ್ರು, ಯಾರು ಕಿರುಚಾಡಿದ್ರೆ ಇದಕ್ಕೆ ಜಗ್ಗೋ ಮಗ DKC ಅಲ್ಲ ಅಂತ ಹೇಳಿ. ಇವ್ರ ನೆರಳ ನಮ್ಮ ಗೃಹ ಮಂತ್ರಿ ಮೇಲೆ ಬಿದ್ದಂಗೆ ಕಾಣ್ತೈತೆ ನೋಡ್ರಿ. ಥೇಟ್ ದಿಟ್ಟು ಸೇಮ್ ಟು ಸೇಮ್ ಅದೇ ಲೈನ್ ಅನ್ನು ಕಾಪಿ ಪೇಸ್ಟ್ ಮಾಡ್ಯಾರ ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರು. ಅವನು ಯಾವನೋ ಅವನಿಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಏನಾದ್ರೂ ಒಂದು ಮರ್ಡರ್ ಆದ್ರೆ ಪರಮೇಶ್ವರ ಅಸಮರ್ಥ. ಈ ಟೀಕೆ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು. ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆಯಿಂದ ಬದುಕಬೇಕು, ಧೈರ್ಯದಿಂದ ಬದುಕಬೇಕು, ಅದನ್ನ ಕಲಿಸ್ಕೊಟ್ಟು ಹೋಗಿದ್ದಾರೆ ನಮಗೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಈ ದೇಶದಲ್ಲಿ ಶೋಷಿತ ಸಮುದಾಯ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾನತೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಆಯ್ತು ಬಿಡ್ರಿ, ಇವರು ಯಾವುದೇ ಟೀಕೆಗಳಿಗೂ ಜಗ್ಗು ಮಗ ಅಲ್ಲ ಅಂತ ನಾವು ಒಪ್ಕೊಳ್ಳೋಣ.
ಆದ್ರ ಎಲ್ಲದಕ್ಕೂ ತಮ್ಮ ಮಾತಿನ ನಡುವ ಅಂಬೇಡ್ಕರ್ ಅವರನ್ನ ತರೋದು ಯಾಕ ನನಗ್ ಗೊತ್ತಾಗ್ಲಿಲ್ಲ ನೋಡ್ರಿ. ಅಲ್ಲ, ನನಗ ತಿಳಿದಂಗ ಅಂಬೇಡ್ಕರ್ ಅವರು ಎಂದೂ ಈ ತರ ಜಗ್ಗು ಮಗ ಅಲ್ಲ ಬಗ್ಗು ಮಗ ಅಲ್ಲ ಅಂತ ಹೇಳಿ ಡೈಲಾಗ್ ಹೊಡೆದಿಲ್ಲ ಅಂತ ಅನಿಸ್ತೈತ್ ನೋಡ್ರಪ್ಪ. ಆದ್ರ ಒಂದು ಖುಷಿ ವಿಚಾರ ಏನ್ ಗೊತ್ತಾ ನಿಮ್ಗ, ಯಾವಾಗ ಏನೇ ಕೇಳಿದ್ರು ಇದ್ರ ಬಗ್ಗೆ ನನಗ್ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದ ಪರಮೇಶ್ವರ್ ಅವರು ಇಂಥ ಪರಿ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದೇ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಇನ್ನೀ ಕುಣಿಲಿಕ್ಕೆ ಬರ್ಲಿಲ್ಲ ಅಂದ್ರ ನೆಲ ಡೊಂಕು ಅಂದ್ರಂತ. ಹಂಗಾಯ್ತು ಪ್ರಿಯಾಂಕ ಖರ್ಗೆ ಅವ್ರ ಕತಿ. ಕರಾವಳಿದಾಗ IT-BT ಕಂಪನಿಗಳು ಬಂಡವಾಳ ಹಾಕ್ಲಿಕ್ಕ ಹಿಂಜರಿಲಿಕತ್ತಾವ ಅಂತ ಪ್ರಿಯಾಂಕ ಖರ್ಗೆ ಹೇಳ್ತಾರ. ಅದಕ್ಕೆ ಕಾರಣ ಏನು ಅಂದ್ರ ಕೋಮುವಾದ ಅಂತ. ನೋಡ್ರಿ, ಇದಕ್ಕ BY ವಿಜಯೇಂದ್ರ ಅವರು ಶಿಸ್ತು ಕೌಂಟರ್ ಕೊಟ್ಟಾರ. ಕರಾವಳಿ ತನ್ನ ಶಕ್ತಿಯಿಂದ ಅಭಿವೃದ್ಧಿ ಹೊಂದಲಿಕ್ಕತ್ತದ. ಖರ್ಗೆ ಅವರೇ, ನಿಮ್ಮ ಕಲಬುರಗಿ ಜಿಲ್ಲೆ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಡ್ರಿ. ನೀವು IT-BT ಮಂತ್ರಿಯಾಗಿ ಆಡಳಿತನ ಸರಿಯಾಗಿ ನಿರ್ವಹಿಸ್ಲಿಕ್ಕೆ ಆಗ್ಲಾಗಿರ್ತದೆ. ಇದಕ್ಕ ಎಷ್ಟೋ ಕಂಪನಿಗಳು ಹೊರ ಹೋಗ್ಲಿಕ್ಕತ್ತಾವ, ಅದನ್ನು ಉಳಿಸ್ಕೊಳಕ್ ಮೊದಲು ಟ್ರೈ ಮಾಡ್ರಿ ಅಂತಂದಾರ. ಅಷ್ಟೇ ಅಲ್ರಪ್ಪ, ಪಬ್ಲಿಕ್ ಟಿವಿ ರಂಗಣ್ಣ ಅವರಂತೂ ಶಿಸ್ತಾಗಿ ಮಂಗಳಾರತಿ ಮಾಡ್ಯಾರ. ಕರಾವಳಿಗೆ ದುಡ್ಡು ಬರ್ತಾ ಇಲ್ಲ, ಕಂಪನಿಗಳು ಬರ್ತಾ ಇಲ್ಲ. ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ದುಡ್ಡು ತೊಗೊಂಡೋಗಿದ್ದೀರಿ ನೀವು HKDB ಹೆಸರಿನಲ್ಲಿ? ನಮ್ಮ ಭಾಗ ಹಿಂದಿದೆ, ನಮ್ಮ ಭಾಗ ಹಿಂದಿದೆ, ನಮ್ಮ ಭಾಗ ಹಿಂದಿದೆ ಅಂದ್ಕೊಂಡು ಎಷ್ಟು ದುಡ್ಡು ತೊಗೊಂಡೋಗಿದ್ರಿ? ಕೊಡ್ರಿ ಲೆಕ್ಕ ಫಸ್ಟು. ಅದೇನೇನು ವರ್ಕ್ ಆಗಿದೆ ಅಂತ ನಾವು ಚೆಕ್ ಮಾಡೋಣ. ಯಾಕೆ ಅಲ್ಲಿಗೆ ಬರ್ತಾ ಇಲ್ಲ? ಅಲ್ಲಿದ್ ಕೇಳಬಾರ್ದ? ಅಲ್ಲಿಗೆ ಯಾಕೆ ಬರ್ತಿಲ್ಲ ನಿಮ್ಮದು ಸೋಕಾಲ್ಡ್? ನೀವೇ IT ಅಲ್ಲ ಈಗ, ಕರ್ಕೊಂಡೋಗಿ ಎಲ್ಲರನ್ನೂ ಅಲ್ಲಿಗೇನೆ. ಯಾರು ಬೇಡ ಅಂದಿರೋರು, ವಿ ವಿಲ್ ಬಿ ಹ್ಯಾಪಿ. ಡೆಲ್ಲಿಗೆ ಹೋಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ತೊಗೊಂಡು AI ಸಮಿಟ್ಗೆ ಎಲ್ಲ ಬಂದಿದ್ದಾರಂತೆ ದಿಗ್ಗಜರು, ಮಾತಾಡಿಸಿ ಕೈ ಹಿಡಿದು ನಡೆಸೇನೇನು ಅಂತ ಅವ್ರು ಕೇಳ್ಕೋತಾರೆ ನಿಮ್ಮನ್ನು. ಕರ್ಕೊಂಡೋಗಿ ಗುಲ್ಬರ್ಗಕ್ಕೆ ಯಾರು ಬೇಡ ಅಂದಿರೋರು ಕರ್ಕೊಂಡೋಗಿ. ಬ್ರಾಂಚ್ ಆಫ್ ಇನ್ಫೋಸಿಸ್, ಬ್ರಾಂಚ್ ಆಫ್ ಮೈಕ್ರೋಸಾಫ್ಟ್, ಬ್ರಾಂಚ್ ಆಫ್ ಇದು ಯಾವುದೋ ಎಲಾನ್ ಮಸ್ಕ್ದು ಯಾವುದೋ ಒಂದು ಹಾಕ್ಸಿ ಎಲ್ಲ. ನಾವು ಯಾರು ಬೇಡ ಅಂದಿದ್ದೀವ? ಯಾಕೆ ಬರ್ತಿಲ್ಲ? ಯಾಕೆ ಬರ್ತಿಲ್ಲ? ನಿಮ್ಮ ಫ್ಯಾಮಿಲಿಲಿ ಒಂದು ಪ್ರಾಬ್ಲಮ್ ಆಗಿತ್ತು, ನೀವೇನೋ ಬೇಡ ಅಂತಂದ್ರಿ, ಬಿಟ್ರಿ ಅಲ್ಲ. ಹಾಗೇನು ಹೇಳಿದ್ರಿ ನೀವು? ಅವ್ರ ಬಿಸ್ನೆಸ್ ಮೆನ್ನು, ಇಂಡಸ್ಟ್ರಿ, IIT ಎಲ್ಲ ಹೇಳಿದ್ರಲ್ಲ, ಅವ್ರು ಯಾಕೆ ಈ ಕಡೆ ಭಾಗದಲ್ಲಿ ಬಂದರು? ಆ ಕಡೆ ಭಾಗಕ್ಕೆ ಯಾಕೆ ಹೋಗಲಿಲ್ಲ ಅವರು? ಗ್ರಾಂಟ್ ಆದಾಗ ಗ್ರಾಂಟ್ ಈ ಕಡೆಗೆ ತಾನೇ ಆಗಿದ್ದಿದ್ದು, ಯಾಕೆ ಆ ಕಡೆ ಯಾಕೆ ಮಾಡಲಿಲ್ಲ ಅವ್ರು ಗ್ರಾಂಟ್ ಮಾಡಿಸಿ? ಯಾರಿಗ್ರಿ ಹೊಡಿತಾ ಇದ್ದೀರಿ ಈ ಥರ? ವೈ ಆರ್ ಯು ಇದು? ಎಸ್, ಹೌದು ಬಿಡ್ರಿ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕೋಟಿಗಟ್ಲೆ ಖರ್ಚು ಮಾಡ್ಯಾರ ಇವ್ರ. ಯಾಕೆ ಯಾವ್ದು ಕಂಪ್ನಿಗಳು ಅಲ್ಲಿ ಬರಕತ್ತಿಲ್ಲ? ಖರೆ ಅದ. ಮತ್ತ ದೆಹಲಿದಾಗ AI ಮೀಟಿಂಗ್ ನಡೆದೈತಿ, ಹೋಗ್ರಿ ನೀವ ಒಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಕೈ ಹಿಡಿದು ಕರ್ಕೊಂಡು ಬರ್ರಿ ಅಂತ ಹೇಳ್ಯಾರ. ನೋಡೋಣಲ್ಲ, ರಂಗಣ್ಣ ಅವ್ರು ಹಾಕಿದಂಥ ಈ ಸವಾಲಿಗೆ ಪ್ರಿಯಾಂಕ ಖರ್ಗೆ ಅವ್ರ ಹತ್ರ ಏನು ಉತ್ತರ ಐತಿ ಅಂತ ನಾವು ಕಾಯ್ಕೊಂಡು ಕುಂದ್ರು ಏನಾರೇ ಉತ್ತರ ಕೊಡ್ತಾರ ಏನಂತ ಹೇಳಿ. ನನಗೆ ಅನ್ಸ್ಲಿಕ್ಕತ್ತದ ಒಂಥರ ವಿಚಿತ್ರ ಮಾತಾಡೋರು, ಸಿಕ್ಕಾಪಟ್ಟೆ ಡೈಲಾಗ್ ಹೊಡಿಯೋರು ಒಂದಷ್ಟು ಮಂದಿ ಎಲ್ಲರೂ ಹೋಗ್ಬಿಡ್ಬಾರ್ದ ಸ್ವಲ್ಪ ದಿನ ಅಂತ ಅನ್ಕೊಳಿಕತ್ತಿದೆ. ಅಷ್ಟ್ರಾಗ ಗೊತ್ತಾಯ್ತು ನೋಡ್ರಿ, ಒಂದು 30 ಮಂದಿ ಶಾಸಕರ ತಿರುಗಿ ವಿದೇಶ ಪ್ರವಾಸ ಶುರು ಆಗ್ಬಿಟ್ಟದ. ವಿಚಿತ್ರ ಏನಂದ್ರ ಅವ್ರು ವಿದೇಶಕ್ಕೆ ಹಾರಿದ್ದಾಯ್ತು, ಆದ್ರೆ ಈ ಪ್ರವಾಸಕ್ಕ ರೊಕ್ಕ ಹಾಕಿದ್ಯಾರು, ಸ್ಪಾನ್ಸರ್ ಮಾಡಿದ್ಯಾರು ಅನ್ನೋದು ಇನ್ನೂ ಅಷ್ಟ ಸಸ್ಪೆನ್ಸ್ ಆಗಿ ಉಳ್ದೈತಿ, ಸೀಕ್ರೆಟ್ ಆಗೇ ಉಳ್ದೈತಿ. ಆದ್ರ ನೋಡೋಣ, ವಿದೇಶಕ್ಕೆ ಹೋಗಿ ಅದ್ ಏನೇನ್ ಅಧ್ಯಯನ ಮಾಡ್ತಾರ, ಅವ್ರ ಕ್ಷೇತ್ರನ ಹೆಂಗ್ ಅಭಿವೃದ್ಧಿ ಮಾಡ್ತಾರ ಅಂತ ನೋಡೋಣ. ಎಲ್ಲಿ ಹೋಗ್ತೀವಿ? ಇಲ್ಲೇ ಇರ್ತೀವಲ್ಲ. ಈ ಲಂಚ ಭ್ರಷ್ಟಾಚಾರ ಅನ್ನೋದು ಸಂಪೂರ್ಣವಾಗಿ ತೊಡೆದು ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತು ಖರೆ ಅನ್ನೋದು ಮತ್ತೆ ಸಾಬೀತಾಕೋತೇ ಇರ್ತೈತಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಈ ಖಾತೆ ಮಾಡಿಸ್ಲಿಕ್ಕೆ ಸರ್ಕಾರಿ ಆನ್ಲೈನ್ ಫೀಸ್ ಬರೀ 50 ರೂಪಾಯಿ. ಆದ್ರ ಹೆಂಗದಂದ್ರ ಆ ಸರ್ಕಾರಿ ಕಚೇರಿ ಸಿಬ್ಬಂದಿಗಳ ಪಗಾರ ಎಲ್ಲ ಮಂದಿ ರೊಕ್ಕದಾಗೆ ಆಗಬೇಕಂತ ಕಾಣ್ತೈತಿ. ಅಂಥದ್ದೊಂದು ಭರ್ಜರಿ ಲಂಚದ ಸಿಸ್ಟಮ್ ಮಾಡ್ಕೊಂಡಾರ ಅನ್ಸ್ತೈತಿ. ಆನ್ಲೈನ್ ಫೀಸ್ ಎಷ್ಟೈತ್ರಿ ಮೇಡಮ್? ಏನ್ ಆನ್ಲೈನ್ ಫೀಸ್? ಖಾತೆ ಬದಲಾವಣೆ ಆನ್ಲೈನ್ ಫೀಸ್ ಇಂದ ನಮ್ದು ಬಡ ರೆಗ್ಯುಲೇಷನ್ ಆಗಿರೋದು ಎಲ್ಲರಿಗೂ. ನೀನು ಒಬ್ಬತ ಇಲ್ಲ, ಎಲ್ಲರೂ ಕಟ್ತಿರೋದು ಅಷ್ಟೇ ಅಮೌಂಟ್. ಹಂಗಲ್ರಿ ಮೇಡಮ್, ಆನ್ಲೈನ್ ಫೀಸ್ ಎಷ್ಟೈತ್ರಿ? ಆನ್ಲೈನ್ ಫೀಸ್ ಇಲ್ಲ, ಅದಕ್ಕೆ ಆನ್ಲೈನ್ ಫೀಸ್ 50 ರೂಪಾಯಿ ಇದ್ ಬರೇ 50 ರೂಪಾಯಿ ಇದ್ ಬರೇ. ನನಗೆ ಇಲ್ಲಿ ಆಗ್ಬೇಕಲ್ಲ, ನನಗೆ ಇಲ್ಲಿ ಸಿಬ್ಬಂದಿ ಸಂಬಳದೆಲ್ಲ ಮಾಡ್ಬೇಕಲ್ಲ, ನಾನು ಒಬ್ಬಕ್ಕೆ ಮಾಡಿಲ್ಲ, ಬಾಡಿ ರೆಗ್ಯುಲೇಷನ್ ಮಾಡೋದು. ಸಿಬ್ಬಂದಿ ಸಂಬಳ ಆಗ್ಬೇಕಂತ ಹೇಳಿ ಅಷ್ಟಕ್ಕೊಂದು ಮಾಡಿ ಕೊಟ್ಟಿದ್ರೆ ನನ್ ಜೊತೆ ಬಾಡಿ ಐತೆ, ನನ್ ಜೊತೆ ಬಾಡಿ ಐತೆ. ಇಲ್ರಿ ಮೇಡಮ್, ಅದಕ್ಕೆ ಬಾಡಿ ಇಟ್ಕೊಂಡೆ ನಾವ್ ಮಾಡೋದ್ ಕೆಲಸ. ಡಿಮ್ಯಾಂಡಿಗೆ ಎಲ್ಲ 5,000 ರೂಪಾಯಿ, ಡಿಮ್ಯಾಂಡಿಗೆ ಎಲ್ಲ 5,000 ರೂಪಾಯಿ, 5,000 ರೂಪಾಯಿ ಕೇಳೋದಂತ ನಾನ್ ಮಾಡಿದ್ದಲ್ಲ. ಇದು ಬಾಡಿ ತೀರ್ಮಾನ ಮಾಡಿರೋದು ನಾನೊಂದಕ್ಕಿದೆಲ್ಲ. ನಮ್ದು ಅಧ್ಯಕ್ಷರು ಏನಿರಲ್ಲ, ಬಾಡಿ ತೀರ್ಮಾನ ಹೆಂಗ ಅಂತ ಹಂಗ. ಡಿಮ್ಯಾಂಡ್ ಇಂದ 5,000 ಮೇಡಮ್ ಅದು. ಡಿಮ್ಯಾಂಡ್ ಇಂಜಿನಿಯರ್ ಜಾಸ್ತಿ ಇದಾವ, ಹೊಸ ಜಾಸ್ತಿ ಇದಾವ. ಅಂದ್ರ ತಿಳಿತಲ್ಲ, ಈ ಖಾತೆ ಮಾಡಿಸ್ಲಿಕ್ಕ ಬರೀ 50 ರೂಪಾಯಿ ಐತಿ ಆನ್ಲೈನ್ ಫೀಸ್. ಆದ್ರ 5,000ದಷ್ಟು ವಸೂಲಿ ಮಾಡ್ತಾರ ಅಂದ್ರ ಅದು ಫೀಸ್ ಹೆಸರಿನಾಗೆ.
ಇದು ರಾಜ್ಯ ಕಾಂಗ್ರೆಸ್ ಸರ್ಕಾರದ 1,000 ದಿನದ ಸಾಧನೆ ಅಂತ ಹೇಳಬಹುದು. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.